ಆಗ ತಾನೇ ಅರಿಶಿಣ ಶಾಸ್ತ್ರ ಮುಗಿಸಿದ ಜೋಡಿಗಳಿಬ್ಬರು ಎಲ್ಲ ಶಾಸ್ತ್ರ ಮುಗಿಸಿ ವಧೂವರರಿಗೆ ಉಳಿದುಕೊಳ್ಳಲು ಬಿಟ್ಟಿದ್ದ ಕೋಣೆಗೆ ಬಂದಾಗ ಮಧ್ಯರಾತ್ರಿ ಕಳೆದಿತ್ತು. ಅವನಿಗಂತೂ ಇದೆಲ್ಲವೂ ಯಾವುದೂ ಬೇಡವಾಗಿತ್ತು. ಆದರೆ ತನ್ನ ತಂದೆ ತಾಯಿಯ ಮಾತಿಗೆ ಕಟ್ಟುಬಿದ್ದು ಕೇವಲ ಅವರ ಆಸೆಯನ್ನು ಈಡೇರಿಸುವ ಸಲುವಾಗಿ ಈ ವಲ್ಲದ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದನು. ಬಾಲ್ಕನಿಯಲ್ಲಿ ಬಂದು ನಿಂತವನಿಗೆ ಈ ರಾತ್ರಿ ಮುಗಿಯುವುದು ಬೇಡವಾಗಿತ್ತು. ಆದರೆ ನಾಳೆ ನಡೆಯಲಿರುವ ಮದುವೆಗೆ ಬೆಂಗಳೂರಿನ ಅರಮನೆಯು ಸ್ವರ್ಗದಂತೆ ತಯಾರಾಗುತ್ತಿತ್ತು. ಬಾಲ್ಕನಿಯ ಕಂಬಿಯನ್ನು ಹಿಡಿದು ಕೆಳಗೆ ನೋಡುತ್ತಿದ್ದವನ ಮನವು ಕ್ಷಣ ಕ್ಷಣಕ್ಕೂ ಕೋಪದಿಂದ ಅವನ ಮುಖವು ಕೆಂಪಾಗಿತ್ತು. ಈ ಎಲ್ಲ ಜಂಜಾಟದ ಬದುಕು ಬೇಡವಾಗಿದೆ. ಎಲ್ಲಾದರೂ ಸರಿ, ಯಾರಿಗೂ ಕಾಣದಂತೆ ಹೋಗಿಬಿಡುವಂತೆ ಎಷ್ಟೋ ಬಾರಿ ಯೋಚಿಸಿದ್ದೂ ಆಗಿಹೋಯಿತು. ಆದರೆ ತಂದೆ ತಾಯಿ ಮಾತುಗಳನ್ನು ಇದುವರೆಗೆ ಎದುರಾಡಿ ಅವರ ಮನಸ್ಸಿಗೆ ನೋವಾಗುವ ಹಾಗೆ ಎಂದೂ ಮಾಡದವನು ಇಂದು ಎಲ್ಲವನ್ನೂ ತೊರೆದು ಹೋಗಲಾರ. ಆದರೆ ಇವರ ಮೇಲೆ ಕೋಪ ಮಾಡಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ಅವನ ಕೋಪ ತಿರುಗಿದ್ದು ಬೆಳಗ್ಗೆ ಆದರೆ ಅವನ ಜೀವನ ಹಂಚಿಕೊಳ್ಳಲು ತಯಾರಾಗಿರುವ ವಧುವಿನ ಮೇಲೆ. ಅವಳ ಮೇಲಿನ ಕೋಪವು ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದ್ದೇ ಅವನ ಹಿಡಿದ ಕಂಬಿಯ ಮೇಲಿನ ಹಿಡಿತ ಬಿಗಿಯಾಗಿ ಅವನ ಕೈ ಕೆಂಪಾಗಿತ್ತು. ಅವನ ಕಣ್ಣುಗಳು ರಕ್ತವನ್ನೇ ಉಗುಳುವಷ್ಟು ರಕ್ತವರ್ಣಕ್ಕೆ ತಿರುಗಿತ್ತು. ಭುಜದ ಮೇಲೆ ಬಿದ್ದ ಕೈ ಅರಿವಾಗಿ ಹಿಂದೆ ತಿರುಗಿ ನೋಡಲು ಅವನ ತಾಯಿ ಹೇಮಾ ಅವರು ನಿಂತಿದ್ದರು. ಅವನ ತಾಯಿ ಮುಖವನ್ನು ಕಂಡವನ ಕೋಪವು ಕೊಂಚ ಮಟ್ಟಿಗೆ ಕಡಿಮೆಯಾಗಿತ್ತು. ಅವನ ಮನಸ್ಥಿತಿ ಅರ್ಥ ಮಾಡಿಕೊಂಡ ಹೇಮಾ ಅವರು ಅವನ ಕೈ ಹಿಡಿದು ರೂಮಿನೊಳಗೆ ಕರೆದುಕೊಂಡು ಬಂದರು. ಬೆಡ್ ಮೇಲೆ ಕುಳಿತು ಅವನ ತಲೆಯನ್ನು ತಮ್ಮ ಮಡಿಲಿನಲ್ಲಿ ಹಾಕಿಕೊಂಡು ಅವನ ತಲೆ ನೇವರಿಸುತ್ತಾ, ಅಜ್ಜು, ನಿನ್ನ ಪರಿಸ್ಥಿತಿ ನನಗೆ ಅರ್ಥವಾಗುತ್ತೆ ಕಂದ. ಆದರೆ ಆಗಿಹೋದ ವಿಷಯವನ್ನು ನೆನಪು ಮಾಡಿಕೊಂಡು ಇನ್ನೂ ಎಷ್ಟು ವರ್ಷ ಹೀಗೆ ಕೊರಗುತ್ತಾ ಇರ್ತೀಯ? ಅದೊಂದು ಕೆಟ್ಟ ಕನಸು ಎಂದು ಮರೆತು ನಾಳೆಯಿಂದ ಒಂದು ಹೊಸ ಬದುಕು ಅಂತ ಬದುಕಬೇಕು ಕಂದ ಎಂದು ಅವನ ತಲೆಯನ್ನು ನೇವರಿಸುತ್ತಾ ಅವನ ಮುಖವನ್ನು ನೋಡಲು ಅವರ ಕೈ ಹಿಡಿದು, ಅಮ್ಮ, ಈಗಲೂ ಕೂಡ ಕಾಲ ಮಿಂಚಿಲ್ಲ. ದಯವಿಟ್ಟು ನನ್ನಿಂದ ನನ್ನ ತಮ್ಮನ ಜೀವನ ಹಾಳು ಮಾಡುವುದು ಬೇಡ. ದಯವಿಟ್ಟು ನಾಳೆ ಅವನ ಮದುವೆ ಮಾತ್ರ ಮಾಡಿ. ನನಗೆ ಈ ಮದುವೆ ಯಾವುದೇ ಬಂಧನದಲ್ಲಿ ಸಿಲುಕಿ ಒದ್ದಾಡುವ ಆಸೆ ಖಂಡಿತ ಇಲ್ಲ. ಬೇಕಾದರೆ ನಾನು ಎಲ್ಲರಿಂದ ದೂರ ಹೋಗಿಬಿಡುವುದಾಗಿ ತಿಳಿಸಿ ಹೇಮಾ ಅವರ ಮುಖವನ್ನು ನೋಡಲು, ಸರಿ ಅಜ್ಜು, ನೀನು ಹೋಗು ಎನ್ನಲು, ಅಮ್ಮ, ತುಂಬ ಥ್ಯಾಂಕ್ ಯು. ಈಗಲಾದರೂ ನಿಮಗೆ ನನ್ನ ಪರಿಸ್ಥಿತಿ ಅರ್ಥವಾಯಿತು. ಅಷ್ಟೇ ಸಾಕು ಎಂದು ಅವರನ್ನು ಅಪ್ಪಿಕೊಳ್ಳಲು ಹೋದವನ ಹಿಂದೆ ಸರಿದು ನಿಂತರು ಹೇಮಾ ಅವರು. ಅಮ್ಮ ಎಂದು ಅವರ ಮುಖವನ್ನು ನೋಡಲು, ಈ ನಿನ್ನ ಅಮ್ಮನ ಮರೆತು ನೀನು ನಿನಗೆ ಇಷ್ಟವಾಗುವ ಹಾಗೆ ಎಲ್ಲಿಗಾದರೂ ಹೋಗು ಎಂದು ಕಣ್ಣು ತುಂಬಿಕೊಂಡು ಹೊರಗೆ ಹೊರಟವರ ಕರುವೊಂದು ತನ್ನ ತಾಯಿ ಹಸುವಿನ ಬಳಿಗೆ ಓಡಿ ಬರುವಂತೆ ಓಡಿ ಬಂದವನೇ ಹಿಂದಿನಿಂದ ಅವರನ್ನು ಗಟ್ಟಿಯಾಗಿ ಅಪ್ಪಿದನು. ದಯವಿಟ್ಟು ಇಂತಹ ದೊಡ್ಡ ಶಿಕ್ಷೆ ಕೊಡಬೇಡ ಅಮ್ಮ ಎಂದು ಮಗುವಿನ ಹಾಗೆ ಬಿಕ್ಕಿದವನ
ತಾವೂ ಕೂಡ ಅವನನ್ನು ತಬ್ಬಿಕೊಂಡು, ನಿನ್ನ ಹೀಗೆ ಒಂಟಿಯಾಗಿ ನೋಡಲು, ಹೆತ್ತ ಜೀವದ ಕೈಯಲ್ಲಿ ನೋಡಲು ಸಾಧ್ಯವಿಲ್ಲ ಕಂದ. ನೀನು ಕೂಡ ಎಲ್ಲರ ಹಾಗೆ ನಿನ್ನ ಸಂಸಾರ ಎಂದು ನೋಡುವ ಆಸೆ ಕಂದ. ದೊಡ್ಡ ಮಗ ನೀನಿರುವಾಗ ನಿನ್ನ ಬಿಟ್ಟು ನಿನ್ನ ತಮ್ಮ ಪ್ರೀತಿಸಿದ ಹುಡುಗಿಯೊಂದಿಗೆ ಹೇಗೆ ಮದುವೆ ಮಾಡುವುದು? ನಿನ್ನ ಕೈಯಲ್ಲಿ ನಿನ್ನ ತಮ್ಮನ ಜೀವನವಿದೆ. ದಯವಿಟ್ಟು ಇನ್ನೊಮ್ಮೆ ಎಲ್ಲರಿಂದಲೂ ದೂರ ಹೋಗ್ತೀನಿ ಅಂತ ಮಾತ್ರ ಹೇಳಬೇಡ ಕಂದ. ನಿನ್ನ ತಾಯಿ ಮೇಲೆ ನಂಬಿಕೆ ಇಟ್ಟು ಈ ಮದುವೆಗೆ ಒಪ್ಪಿಕೊಂಡಿರುವುದಕ್ಕೆ ಪತ್ನಿಯನ್ನು ಹೆತ್ತ ಒಡಲಿಗೆ ಎಷ್ಟೋ ನೆಮ್ಮದಿ ಕಂದ. ಹೋಗಿ ಮಲಗು, ನಾಳೆ ಬೆಳಗ್ಗೆ ಬೇಗ ಏಳಬೇಕು ಎಂದು ಅವನ ಹಣೆಗೆ ಮುತ್ತಿಟ್ಟು ನೆಮ್ಮದಿಯಿಂದ ಹೊರಗೆ ಹೋದರು. ಬೆಡ್ ಮೇಲೆ ಕುಸಿದು ತಲೆ ಮೇಲೆ ಕೈಯಿಟ್ಟು ಕುಳಿತವನ ಮನವು ಹಳೇ ನೆನಪುಗಳ ದಾಳಿಯಿಂದ ಅವನ ಮನವು ಇನ್ನಿಲ್ಲದಂತೆ ಒದ್ದಾಡಿತು. ಬೆಳಿಗ್ಗೆ ಬೇಗನೆ ಎದ್ದು ಮುಹೂರ್ತಕ್ಕೆ ತಯಾರಾಗುತ್ತಿದ್ದ ಅರ್ಜುನ್ ಮುಖವು ಜಮದಗ್ನಿ ಹಾಗೆ ಕೋಪದಿಂದ ಕೆಂಪಾಗಿತ್ತು. ಅಂತರ್ಪಟದ ಮುಂದೆ ನಿಂತ ಎರಡು ಜೋಡಿಗಳು ಇಂದು ಹೊಸ ಬಾಳಿನ ಹೊಸ್ತಿಲಲ್ಲಿ ನಿಂತಿದ್ದವು. ಆಶ್ರಯ್ಗಂತೂ ತಾನು ಪ್ರೀತಿಸುವ ಹುಡುಗಿಯನ್ನು ತನ್ನ ಜೀವನ ಸಂಗಾತಿ ಮಾಡಿಕೊಳ್ಳುತ್ತಿರುವುದು ಹೇಳತೀರದ ಸಂತೋಷವಾಗಿತ್ತು. ತಮ್ಮನ ಮುಖದ ಮೇಲಿನ ನಗು ಕಂಡ ಅರ್ಜುನ್ ಮನವು ತಾನು ರಾತ್ರಿ ತೆಗೆದುಕೊಂಡ ನಿರ್ಧಾರ ಎಷ್ಟು ದೊಡ್ಡ ತಪ್ಪಾಗುತ್ತಿತ್ತು ಎಂದು ಅವನಿಗೆ ಅರಿವಾಗಿ ಇಲ್ಲ. ನನ್ನ ತಮ್ಮನಿಗಾದರೂ ಈ ಬೇಡದಿರುವ ಬಂಧನದಲ್ಲಿ ಸಿಲುಕಲು ಅವನ ಮನವು ಅವನಿಗೆ ಒಪ್ಪಿಗೆ ತಿಳಿಸಿತ್ತು. ಎದುರಿದ್ದ ಅಂತರ್ಪಟ ಸರಿದು ವಧುವಿನ ತಲೆಯ ಮೇಲೆ ಜೀರಿಗೆ ಬೆಲ್ಲ ಹಾಕಿ ಉಳಿದ ಶಾಸ್ತ್ರಗಳು ಮುಗಿಸಿ ವಧುವಿನ ಕೊರಳಿಗೆ ಅವಳ ಮುಖವನ್ನೂ ಕೂಡ ನೋಡದೆ ಮಂಗಳಸೂತ್ರವನ್ನು ಬಿಗಿದಿದ್ದ. ನಂತರ ಆಶ್ರಯ್ ಕೂಡ ತಾನು ಪ್ರೀತಿಸಿದ ನಿತ್ಯಾಳಿಗೆ 3 ಗಂಟು ಹಾಕುವ ಮೂಲಕ ವಿವಾಹ ಕಾರ್ಯವನ್ನು ಮುಗಿಸಿದ್ದ. ಮಂಗಳವಾದ್ಯಗಳ ಸದ್ದು, ಜನಗಳ ಕಿರಿಕಿರಿವಲ್ಲದ ಮದುವೆ ಇದೆಲ್ಲ ಎಷ್ಟು ಬೇಗನೆ ಮುಗಿಸಿ ಬೇಗ ಮನೆಗೆ ಹೋದರೆ ಸಾಕು ಎನಿಸಿತ್ತು. ಅವಳ ಮುಖವನ್ನು ನೋಡುವುದೂ ಇರಲಿ, ಕೊನೆಪಕ್ಷ ಅವಳ ಹೆಸರು ಕೂಡ ಏನು ಎಂದು ತಿಳಿದುಕೊಳ್ಳಲು ಕುತೂಹಲ ಕೂಡ ಅವನಿಗೆ ಇರಲಿಲ್ಲ. ಜೊತೆಗೆ ಕುಳಿತು ಊಟ ಮಾಡುವಾಗಲೂ ಅವಳು ಅವನ ಮುಖವನ್ನು ನೋಡಲು ತನ್ನ ಪಾಡಿಗೆ ತಾನು ಮೊಬೈಲ್ ಹಿಡಿದು ಊಟ ಮಾಡುತ್ತಿದ್ದ. ಅವಳ ಜೊತೆಗೆ ಕುಳಿತ ಅವಳ ಗೆಳತಿಯರು, ಅರು ನೋಡೆ ಅರು, ನಿನ್ನ